4 ಕೋಟಿ ಬೆಲೆ ಬಾಳುವಂತಹ ಮನೆಯನ್ನ ಕೇವಲ 60 ಲಕ್ಷಕ್ಕೆ ನಮ್ಮ ಸಂಬಂಧಿಕರಿಗೆ ಕೊಡಬೇಕು ಅಂತ ಇನ್ಸ್ಪೆಕ್ಟರ್ ಒಬ್ಬರು ಕಿರುಕುಳವನ್ನು ಕೊಟ್ಟಂತಹ ಸುದ್ದಿ ಕೆಲವು ದಿನಗಳ ಹಿಂದೆ ಸಾಕಷ್ಟು ಸುದ್ದಿ ಆಗಿತ್ತು. ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿದೆ. ನಾಲ್ಕು ಕೋಟಿ ಮೌಲ್ಯದ ಮನೆಯನ್ನು 60 ಲಕ್ಷಕ್ಕೆ ಕೊಡುವಂತೆ ಕಿರುಕುಳ ಕೊಟ್ಟಂತಹ ಆರೋಪದಡಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಒಬ್ಬರು ಇನ್ಸ್ಪೆಕ್ಟರು, ಇಬ್ಬರು ಕಾನ್ಸ್ಟೇಬಲ್ ಸೇರಿ ಒಟ್ಟು 7 ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ. A1 ಇನ್ಸ್ಪೆಕ್ಟರ್ ಕುಮಾರ್, A2 ಕಾನ್ಸ್ಟೇಬಲ್ ಉಮೇಶ್, A5 ಠಾಣೆಯ ಸಿಬ್ಬಂದಿ ಅನಂತ್, ಇವರು ಸೇರಿದಂತೆ ಇನ್ನೂ 5 ಜನ. ಭ್ರಷ್ಟಾಚಾರ ತಡೆ ಕಲಂ 7A ಅಡಿ ಎಫ್ಐಆರ್ ದಾಖಲಾಗಿದೆ. 7 ವರ್ಷ ಜೈಲು ಶಿಕ್ಷೆ, ಅಂದರೆ ಆರೋಪ ಸಾಬೀತಾದರೆ 7 ವರ್ಷ ಜೈಲು ಶಿಕ್ಷೆ ಮತ್ತು ದಂಡವನ್ನು ಒಳಗೊಂಡಿರುವಂತಹ ಕಲಮಡಿ ಕೇಸನ್ನು ದಾಖಲು ಮಾಡಲಾಗಿದೆ. ಸಂಬಂಧಿಯೊಬ್ಬರಿಗೆ ಕಡಿಮೆ ಬೆಲೆಗೆ ಮನೆ ಕೊಡಿಸೋದಕ್ಕೆ ಗುತ್ತಿಗೆದಾರನಿಗೆ ಒತ್ತಡ ಹಾಕಿದರು. ಕಳೆದ ವಾರ ಅನ್ನಪೂರ್ಣೇಶ್ವರಿ ಠಾಣೆ ಮೇಲೆ ದಾಳಿ ಮಾಡಿದರು ಲೋಕಾಯುಕ್ತ ಪೊಲೀಸರು. ಆಮೇಲೆ ದೂರುದಾರ ಚನ್ನೇಗೌಡ ಅವರು ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ. ಆ ದೂರಿನ ಎಫ್ಐಆರ್ ಪ್ರತಿಯನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ಆ್ಯಕ್ಚುಲಿ ವಿಚಾರ ಏನಂತಂದರೆ, ಇದೇ ಇನ್ಸ್ಪೆಕ್ಟರ್ ಕುಮಾರ್ ಮುಖ್ಯಮಂತ್ರಿಗಳ ಚಿನ್ನದ ಪದಕಕ್ಕೆ ಆಯ್ಕೆಯಾಗಿದ್ದಂತಹ ಇನ್ಸ್ಪೆಕ್ಟರ್. ಮೇಲ್ನೋಟಕ್ಕೆಲ್ಲ ಬಹಳ ದಕ್ಷ ಅಧಿಕಾರಿ ಅಂತ ಇದ್ದರೂ ಕೂಡ ಒಳಗಿಂದೊಳಗೆ ಈ ರೀತಿ ಕಿರುಕುಳ ಕೊಟ್ಟಿರೋದು, ದುಡ್ಡುಗೋಸ್ಕರ ಬೇಕಾದಷ್ಟು ಬೇರೆ ಬೇರೆ ರೀತಿಯಲ್ಲಿ ತೊಂದರೆ ಕೊಟ್ಟಿರೋದು, ಇವೆಲ್ಲ ಕೂಡ ಈಗ ಗೊತ್ತಾಗಿದೆ. ಲೋಕಾಯುಕ್ತದವ್ರು ದಾಳಿ ಮಾಡಿದರು ಆ ಪೊಲೀಸ್ ಸ್ಟೇಷನ್ ಮೇಲೆ. ಅದಾದ ನಂತರ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಇನ್ನು ಮುಂದಕ್ಕೆ ಈಗ ಐ ಥಿಂಕ್ ಎಫ್ಐಆರ್ ದಾಖಲಾದ ಮೇಲೆ ಅವ್ರನ್ನ ಸಸ್ಪೆನ್ಷನಲ್ಲಿ ಇಡ್ತಾರಾ ಅಥವಾ ಕಡ್ಡಾಯ ರಜೆ ಕೊಡ್ತಾರಾ ಇನ್ಸ್ಪೆಕ್ಟರ್ ಕುಮಾರ್ಗೆ, ಅದು ಈಗ ತೀರ್ಮಾನ ಆಗಬೇಕು. ಪೊಲೀಸ್ ಕಮಿಷನರ್ ಅದರ ಬಗ್ಗೆ ಇನಿಷಿಯೇಟ್ ತಗೊಳ್ಬೇಕು. ಒಟ್ಟಾರೆ ಈಗ 7 ಜನರ ಮೇಲೆ ಎಫ್ಐಆರ್ ಆಗಿದೆ. ತನಿಖೆ ಈಗ ಮುಂದುವರಿಯುತ್ತೆ. A1 ಇನ್ಸ್ಪೆಕ್ಟರ್ ಕುಮಾರ್, A2 ಉಮೇಶ್ ಮತ್ತು A5 ಠಾಣೆಯ ಸಿಬ್ಬಂದಿ ಅನಂತ್, ಇವರು 3 ಜನ ಸ್ಟೇಷನ್ಗೆ ಸಂಬಂಧಪಟ್ಟವರು. ಉಳಿದಂತೆ ಇನ್ನು 4 ಜನ. ಭ್ರಷ್ಟಾಚಾರ ತಡೆ ಕಾಯ್ದೆ ಕಲಂ 7A ಅಡಿ ಎಫ್ಐಆರ್ ಈಗ ದಾಖಲಾಗಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಬಟ್ ಇದು ತುಂಬ ಲೇಟ್ ಆಯಿತಾ ಅಂತ, ಯಾಕೆಂದರೆ ಇದಾಗಲೇ ಈ ಘಟನೆ ನಡೆದು 8-10 ದಿನ ಆಯಿತು. ಬಟ್ ಈಗ ಎಫ್ಐಆರ್ ಮಾಡಿದ್ದಾರೆ. ಸೊ ಹಾಗಾಗಿ ಇವರ ಮೇಲೆ ಮಾಡಿರ್ತಕ್ಕಂಥ ಆರೋಪಗಳೇನು, ಯಾವ್ಯಾವ ಸೆಕ್ಷನ್ಗಳನ್ನು ಹಾಕಿದ್ದಾರೆ, ಅದರ ಆಧಾರದ ಅಡಿ ಈಗ ತನಿಖೆ ಮುಂದುವರಿಯುತ್ತೆ. ಗೊತ್ತಿಲ್ಲ ಇವ್ರನ್ನ ಈಗ ವಶಕ್ಕೆ ಪಡೆದು ಇನ್ವೆಸ್ಟಿಗೇಷನ್ ಆಗುತ್ತಾ ಏನು ಎತ್ತ ಅಂತಂದ್ಬಿಟ್ಟು ಚನ್ನೇಗೌಡ ಅಂತಕ್ಕಂಥವ್ರು ದೂರು ಕೊಟ್ಟಿದ್ದರು. ಆ ದೂರಿನ ಆಧಾರದ ಮೇಲೆ ಎಫ್ಐಆರ್ ಎಲ್ಲ ದಾಖಲಾಗಿತ್ತು. ಆಮೇಲೆ ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ ಮೇಲೆ ಲೋಕಾಯುಕ್ತರು ದಾಳಿ ಮಾಡಿದಾಗ ಅವರು ಸುಮಾರು ಡಾಕ್ಯುಮೆಂಟ್ಸು ಅದು ಇದು ಎಲ್ಲ ಸೀಸ್ ಮಾಡಿ ತೊಗೊಂಡೋಗಿದ್ದರು. ಅದೆಲ್ಲವನ್ನು ನೋಡಿ ಈಗ ಅದು ಈ ರೀತಿ ಕಿರುಕುಳ ಕೊಟ್ಟಿರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ.